ನೆಚ್ಚಿನ ಗಂಡ, ಕುರುಳ ದುಷ್ಪಾಪಿಗಳ ಗಂಡ, ಕದನ ಪ್ರಚಂಡ, ದ್ರೋಹಿ ನಿಂದಕರ ಪಿಂಡ, ನಾಸ್ತಿಕ ಪಾಪಿ ಚಾಂಡಾಲರ ಮಿಂಡ ನಮ್ಮ ಶ್ರೀ ವೀರಭದ್ರ ದೇವರು ಯತಿಕುಲ ಚಂದ್ರ ಭೌಪರ. ವೀರ ಗಂಗಾಧರ ಗೌರೀವರ ಮಂಗಳಕರ ತಿಂಗಳಧರ ಅಂಗಜ ವೈರಿಯ ತುಂಗಪುತ್ರನಾದ ಶ್ರೀ ವೀರಭದ್ರನೇ ಭೌಪರ. ರುದ್ರ ವೀರ ವಿಷ್ಣುವು ದೊಡ್ಡವನೆಂದು ತಿಳಿದ ಮಂದಮತಿಗಳಾದ ಸರ್ವ ಸದ್ಭಕ್ತರೇ ನೀವು ಕೇಳಿರಿ. ವಿಷ್ಣುವು ನಮ್ಮ ಶ್ರೀ ವೀರಭದ್ರ ದೇವರ ಪಾದ ಪೂಜೆಯ ಮಾಡಿದ ಪರ್ಯಂಪೇಳುವೆನು. ಕೈಲಾಸದಲ್ಲಿರುವ ಪರಶಿವನ ಮಾವನಾದ ದಕ್ಷ ಬ್ರಹ್ಮನ ಶಿವನ ಮೇಲಿನ ಸೇಡು ತೀರಿಸಿಕೊಳ್ಳಲು ಭೂಲೋಕದಲ್ಲಿ ಯಜ್ಞವನ್ನು ನೋಡಿರುವನು. ದಕ್ಷನ ಯಜ್ಞಕ್ಕೆ ವಿಷ್ಣುವನ್ನೇ ಹಿರಿತನದವನನ್ನಾಗಿ ಮಾಡಿ ದಕ್ಷ ಯಜ್ಞದಲ್ಲಿ ಬಂದ ಆಯಸ್ಸನ್ನು ಸ್ವೀಕರಿಸಲು ವಿಷ್ಣುವಿಗೆ ತಿಳಿಸಿದ್ದನು. ನಮ್ಮ ಶ್ರೀ ವೀರಭದ್ರ ದೇವರ ದುಷ್ಟ ದುರಂಕಾರಿಯಾಗಿರುವ ದಕ್ಷ ಯಜ್ಞವನ್ನು ಧ್ವಂಸಗೊಳಿಸಲೆಂದು ಬಂದಿರುವಾಗ ವಿಷ್ಣುವು ಆಯುಷನ್ನು ತೆಗೆದುಕೊಳ್ಳುತ್ತಿರುವುದನ್ನು ಕಂಡು ಕೂಡಲೇ ಶ್ರೀ ವೀರಭದ್ರನು, ವಿಷ್ಣುವೇ, ಪರಶಿವನ ಸೊತ್ತಾದ ಆಯುಷು ಪರಶಿವನಿಗೆ ಮೀಸಲು, ನೀನು ಅದನ್ನು ಸ್ವೀಕರಿಸಬೇಡ ಎಂದು ವಿಷ್ಣುವಿಗೆ ಶ್ರೀ ವೀರಭದ್ರನು ತಿಳಿಸಲಾಗೆ ವೀರಭದ್ರನ ಮಾತನ್ನು ಕೇಳಿದ ವಿಷ್ಣುವು ತಿರಸ್ಕಾರದಿಂದ ಸಾಧ್ಯವಿಲ್ಲ, ಪರಶಿವ ದಕ್ಷ ಯಜ್ಞದಲ್ಲಿ ಬಂದ ಆಯಸ್ಸನ್ನು ನಾನೇ ಸ್ವೀಕರಿಸುತ್ತೇನೆ ಎಂದು ದರ್ಪದಿಂದ ಮೆರೆಯುತ್ತಿದ್ದನು. ಇದರಿಂದ ಕೋಪಗೊಂಡ ಶ್ರೀ ವೀರಭದ್ರನು ವಿಷ್ಣುವಿಗೆ ಒಂದು ಹೊಡೆದನ ಪರುದ್ರ. ವೀರಭದ್ರನ ಹೊಡೆತದಿಂದ ವಿಷ್ಣುವು ಮೂರ್ಛೆಗೊಂಡು ಬಿದ್ದನು. ವೀರಭದ್ರನ ಹೊಡೆತದಿಂದ ವಿಷ್ಣುವಿನ ಎದೆಯ ಮೇಲಿದ್ದ ಕಸ್ತಭ ಎಂಬ ರತ್ನವು ಒಡೆದು ಅವನ ಹೆಂಡತಿಯಾದ ಲಕ್ಷ್ಮಿಗೆ ಅದರ ಒಂದು ಭಾಗವು ಬಡಿಯಿತು. ವಿಷ್ಣುವಿನ ಹೆಂಡತಿಯಾದ ಲಕ್ಷ್ಮಿ ನೆಲಕ್ಕುರುಳಿ ಬಿದ್ದಳು. ವಿಷ್ಣುವು ಮೂರ್ಛೆಗೊಂಡು ಬಿದ್ದನು. ಸ್ವಲ್ಪ ಸಮಯದ ನಂತರ ವಿಷ್ಣುವು ಮೂರ್ಛೆಯಿಂದ ಎದ್ದನು. ಶ್ರೀ ವೀರಭದ್ರನು ದಕ್ಷ ಯಜ್ಞವನ್ನು ಧ್ವಂಸಗೊಳಿಸುತ್ತಿರುವುದನ್ನು ಕಂಡು ವೀರಭದ್ರನನ್ನೇ ಸಂಹರಿಸಲೆಂದು ವಿಷ್ಣುವು ತನ್ನ ಚಕ್ರವನ್ನೇ ಶ್ರೀ ವೀರಭದ್ರನ ಮೇಲೆ ಪ್ರಹರಿಸಿದನು. ಇದನ್ನು ಕಂಡ ಶ್ರೀ ವೀರಭದ್ರನು ಆ ವಿಷ್ಣುವಿನ ಚಕ್ರವನ್ನೇ ಚಪ್ಪಟೆಯಾಗುವಂತೆ ನೆಲಕ್ಕೊಗೆದನು. ಇದನ್ನು ನೋಡಿದ ವಿಷ್ಣುವು ಶ್ರೀ ವೀರಭದ್ರನು ನನ್ನನ್ನು ಸಂಹರಿಸುವನೆಂದು ಮನಗೊಂಡು ನಾನೇನಾದರೂ ತನ್ನ ಜೀವವನ್ನು ರಕ್ಷಿಸಿಕೊಳ್ಳಬೇಕೆಂದು ತನ್ನ ರೂಪವನ್ನೇ ಚಿಗರೆಯ ರೂಪಕ್ಕೆ ತಾಳೆ ಚಿಗರೆಯ ರೂಪ ಜನ್ಮ ತಾಳಿದನು, ಓಡತೊಡಗಿದನು. ಕೂಡಲೇ ಶ್ರೀ ವೀರಭದ್ರನು ಆ ಚಿಗರೆಯ ರೂಪದ ವಿಷ್ಣುವನ್ನು ಹಿಂಬಾಲಿಸುವುದಕ್ಕೆ ಶ್ರೀ ವೀರಭದ್ರನಿಂದ ತನ್ನ ಬಿಲ್ಲಿನಿಂದ ಬಾಣವನ್ನು ಹೊಡೆಯಲಿಕ್ಕೆ ಹತ್ತಿದನು. ವೀರಭದ್ರನ ಬಾಣವು ಹಿಂಬಾಲಿಸುತ್ತಿರುವುದನ್ನು ಕಂಡ ವಿಷ್ಣುವು ಚಿಗರೆಯ ರೂಪದ ವಿಷ್ಣುವು ಶ್ರೀ ವೀರಭದ್ರನಿಗೆ ಸೆರೆ ಸಿಕ್ಕನು. ತಪ್ಪಾಯಿತೆಂದು ಪಾದ ಕೆರಗಿದನು. ಸದ್ಗುರು ಶ್ರೀ ವೀರಭದ್ರನೇ, ಪರಶಿವನ ಸೊತ್ತಾದ ಆಯುಷು ಪರಶಿವನಿಗೆ ಸಲ್ಲದು. ನಾನು ಸ್ವೀಕರಿಸುವುದಿಲ್ಲ. ನಾನು ಮಾಡಿರುವುದು ತಪ್ಪಾಯಿತೆಂದು ತಪ್ಪನ್ನು ಒಪ್ಪಿಕೊಂಡನು. ತಪ್ಪಿನ ಅರಿವಿಗಾಗಿ ತಪ್ಪಿನ ದ್ವಿತೀಯಕವಾಗಿ ವಿಷ್ಣುವು ಪ್ರತಿ ದಿನಾಲೂ 1000 ತಾವರೆಯ ಹೂವನ್ನೇ ತಂದು ಈ ವೀರಭದ್ರ ದೇವರ ಪಾದಕ್ಕಿಟ್ಟು ಪೂಜಿಸುತ್ತೇನೆಂದು ಪೂಜಿಸುವ ವ್ರತವನ್ನೇ ಹಿಡಿದನು. ಹೀಗೆ ಅನೇಕ ದಿನಗಳಿಂದ ಪೂಜಿಸುತ್ತಾ ಹೊರಟ ವಿಷ್ಣುವಿಗೆ ಒಂದಾನೊಂದು ದಿವಸ ವಿಷ್ಣುವಿನ ಶ್ರೀ ವೀರಭದ್ರ ದೇವರ ಪಾದ ಪೂಜೆಗೆ 1 ತಾವರೆಯ ಹೂವು ಕಡಿಮೆ ಆಯಿತು. ಕೂಡಲೇ ವಿಷ್ಣು ಈ ವೀರಭದ್ರ ದೇವರ
ಪಾದ ಪೂಜೆಗೆ ಯಾವುದೇ ಕೊರತೆ ಆಗಬಾರದೆಂದು ಒಂದು ತಾವರೆಯ ಹೂವಿನ ಬದಲಾಗಿ ವಿಷ್ಣುವು ತನ್ನ ಒಂದು ಕಣ್ಣನ್ನೇ ಕಿತ್ತನು ಶ್ರೀ ವೀರಭದ್ರ ದೇವರ ಪಾದಕ್ಕಿಟ್ಟನು ಪೂಜಿಸತೊಡಗಿದನು. ನನ್ನ ಭಕ್ತಿಯ ನಿಷ್ಠೆಯನ್ನು ತೋರಿ ಪೂಜೆಯಲ್ಲಿ ತಲ್ಲೀನನಾಗಿದ್ದನು. ನನ್ನ ಭಕ್ತಿಯ ನಿಷ್ಠೆಯನ್ನು ಮೆಚ್ಚಿದ ಶ್ರೀ ವೀರಭದ್ರನು ಹೇಗೆ ಬರ್ತಿದ್ದಾರೆಂದರೆ ಗಂಜಡೆ ಉರಿಗಣ್ಣು ಕಿವಿಗೆ ಸವಕಳೆ ಮತ್ತು ಕೊರಳಿಗೆ ಹಾಕಿದ ಶಿವದಾರ ದನದ ಉಡದಾರ ಕುತ್ನಿಯ ಹಿದಾರ ಹಸಿರಣ್ಣಲಗೆಯ ಮೇಲೆ ಹಸನಾದ ನಡು ಕಟ್ಟು ಮುಂಗೈಗೆ ಮುಡಿ ಕಂಕಣವನ್ನು ಕಟ್ಟಿಕೊಂಡು ಪೂಜೆಯಲ್ಲಿ ತಲ್ಲೀನನಾಗಿರುವ ವಿಷ್ಣುವನ್ನು ಬಡಿದೆಚ್ಚರಿಸಿದ ಶ್ರೀ ವೀರಭದ್ರ, ವಿಷ್ಣುವೇ, ಇನ್ನು ನಿನ್ನ ಭಕ್ತಿಗೆ ಮೆಚ್ಚಿರುವೆನು, ಇನ್ನು ನಿನ್ನ ಜೀವಕ್ಕೆ ಯಾವುದೇ ತರಹದ ಭಯವಿಲ್ಲವೆಂದು ಶ್ರೀ ವೀರಭದ್ರನು ವಿಷ್ಣುವಿಗೆ ಆಶೀರ್ವದಿಸಿದನು. ಅವನ ಹೆಂಡತಿಯಾದ ಲಕ್ಷ್ಮಿಗೆ ದೀರ್ಘಾಯುಷನ್ನು ಆಶೀರ್ವದಿಸಿದನು. ಈ ವೀರವರು ದೀರ್ಘಾಯುಷನ್ನು ಹೊಂದಿರೆಂದು ಶ್ರೀ ವೀರಭದ್ರನು ಆಶೀರ್ವದಿಸಿದನ. ಪರುತ್ರ ಶರಣು ಎಂದು ಬಂದವರಿಗೆ ಕಾಯುವ ಗುಣ, ವಿರುದ್ಧ ಬಂದವರಿಗೆ ಸಂಹರಿಸುವ ಗುಣ ನಮ್ಮ ಶ್ರೀ ವೀರಭದ್ರನಿಂದ ಬಂದ ಬಳುವಳಿ. ಹಣ ಕೊಲ್ಲಬಹುದು, ಗುರು ರಕ್ಷಿಸಬಹುದು ಎಂಬ ನನ್ನುಡಿಯನ್ನ ದಿಟ್ಟ ಮಾಡಿ ತೋರಿಸಿದ ಕೊಟ್ಟೂರು ಕೋಟೆ ಪೂರ್ವದ ಶ್ರೀ ವೀರಭದ್ರ ಸ್ವಾಮಿ ಕಡೆ